ಉಪಚುನಾವಣೆಯಲ್ಲಿ 2 ಕ್ಷೇತ್ರಗಳನ್ನು ಗೆದ್ದು ಬಿಗಿದೆ ಕಾಂಗ್ರೆಸ್ಸು. ಯಾಕೆ ಅಂತ ಹೇಳ್ತೀನಿ. ಈಗ ಬಾಗಲಕೋಟೆಯಲ್ಲಿ ಸುತಾ ಸಿದ್ದರಾಮಯ್ಯ ಅವರು, ಆಮೇಲೆ ಸಚಿವ ಸತೀಶ್ ಜಾರಕಿಹೊಳಿ ಕಳೆದಾಗಿ ಮುಸ್ಲಿಂ ಮತಗಳನ್ನು ಕ್ರೋಢೀಕರಿಸೋದಕ್ಕೆ ಸಚಿವ ಜಮೀರ್ ಅಹಮದ್ ಖಾನ್ ಹೋಗಿದ್ದರು, ಪ್ರಚಾರ ಮಾಡಿದರು ಸುತವಾಗಿ. ಅದು ಫಲ ನೀಡಿತು. ಆಮೇಲೆ ಈಗ ದಾವಣಗೆರೆ ದಕ್ಷಿಣದಲ್ಲಿ ಯಾಕಾಗಿಲ್ಲ ಅಂದರೆ ಸ್ವಲ್ಪ ಕಡಿಮೆ ಆಯಿತು ಮತಗಳು. ಯಾಕಪ್ಪ ಅಂದರೆ ಅದು ಮುಸ್ಲಿಂ ಮತಗಳು ಸುಮಾರು 22,000 ಮತಗಳು ಬೇರೆ ಪಕ್ಷಕ್ಕೆ ಹೋದವು, SDP ಪಕ್ಷಕ್ಕೆ ಹೋದವು. ಸೋಲಮುಂಟ ಇತ್ತು. ಯಾಕಪ್ಪ ಗೆಲ್ಲಿಲ್ಲ BJP ಅಂದರೆ BJP ಗೆಲ್ಲೋ ಚಾನ್ಸ್ ಇತ್ತು. ಯಾಕೆ ಗೆಲ್ಲಿಲ್ಲ ಅಂದರೆ ಇವರು ಒಂದು ಓಟಿಗೆ 2,000 ಕೊಟ್ಟರು, 2,000 ಕೊಟ್ಟರು. ಅವರು ಬರೀ 1,000 ಕೊಟ್ಟರು. ಹಣದ ಏನೇ ಮಾಡಿದ್ರು ಹಣದಲ್ಲಿ ಇವರೇ ಕಿಂಗು. ಹಣದ ಜಾಸ್ತಿ ಹಂಚಿರು. ನೀವು ಗಿಫ್ಟ್ ಏನೋ ಕೊಟ್ಟರೆ ಗೊತ್ತಿಲ್ಲ. 2,000 ಕೊಟ್ಟರು, 1,000 ಕೊಟ್ಟರು. ಅದು ಪ್ರತಿ ಮನೆಗೆ 4 ಕೊಟ್ಟಿದ್ದರೆ 2,000 ಕೊಟ್ಟರು. ಇವರು ಕಮ್ಮಿ ಕೊಟ್ಟರು, 1,000. ಹಂಗಾಗಿ ಸೋತರು ಅಷ್ಟೇ. ಎಲ್ಲ ಮಧ್ಯಮ ವರ್ಗದವರು, ಕೆಲವರು ಬಡವರು ಇದ್ದಾರೆ. ಸೊ ಮುಸ್ಲಿಂ ಮತಗಳು ಹಂಗಾಗಿ ಒಂದಿಷ್ಟು ಬಂತು. ಹಾಗೆ OBC, ABC, SC, ST ಮತಗಳು ಬಂತು ದುಡ್ಡಿಂದ ಅಷ್ಟೇ, ಬೇರೆ ಕಾರಣ ಇಲ್ಲ. 4 ಮತ ಈಗ ಮೇಲ್ವರ್ಗ ಲಿಂಗಾಯತ ಮತಗಳು ನಾನು ಲಿಂಗಾಯತ ಜಾಸ್ತಿ ಇದೆ. ಸೊ 4 ಮತ ಆಯ್ತು ಅಂದರೆ 4 ಜನ ಆಯ್ತು ಅಂದರೆ 4 ಜನ ಅಂತ ತೊಗೊಳಮ್ಮ ಓಟ್ ಹಾಕಂತೇಳಿ 8,000 ಕೊಡ್ತಾರೆ. 8,000 ಕೊಟ್ಟರು. ಒಂದು ತಿಂಗಳು ಸಂಬಳ ಅಂದರೆ ಅವ್ರಿಗೆ ಕಮ್ಮಿ ಸಂಬಳ ಓಟ್ ಹಾಕ್ಬಿಟ್ರು. ಹಿಂಗೆ ಮತಗಳು ಹಿಂಗೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಇನ್ನೇನೂ ಇಲ್ಲ ಅಷ್ಟೇ. ಬಟ್ ಸೋಲೋಂಥ ಕ್ಷೇತ್ರ ಆಗಿತ್ತು ಕಾಂಗ್ರೆಸ್ ಪಕ್ಷಕ್ಕೆ, ಸೋಲಂಥ ಕ್ಷೇತ್ರ ಆಯಿತು. ಅದಕ್ಕೆ ಮಧ್ಯಮ ಸರಿಯಾಗಿ ಇಳಿದು ಸ್ವಲ್ಪ ಹಣ ಹಂಚಿ ಸ್ವಲ್ಪ ಕಡೆ ದಿನ ಗೆಲ್ತು ಅಷ್ಟೇ ಕಾಂಗ್ರೆಸ್ಸು. ಮುಂದಿನ ಚುನಾವಣೆ ಹಣ ಹಂಚಿಲ್ಲ ಅಂದರೆ ಗೆಲ್ಲೋದು ಕಷ್ಟ ಇದೆ. ಹಣ ಹಂಚೋಕ್ಕೆ ಇವರು ನರಸಿಂಹರು, ಶಾಮದಾರ್ ಫ್ಯಾಮಿಲಿ ಏನಪ್ಪ ಅಂದರೆ ಈಗ 3 ಕ್ಷೇತ್ರಗಳನ್ನ ಈಗ ನೋಡಿ ಕಾಂಗ್ರೆಸ್ಸು ಈಗ ಏನಾಯಿತು, 2 ಕ್ಷೇತ್ರ ಬಾಗಲಕೋಟೆಯಲ್ಲಿ, ಸೊ 2 ಕ್ಷೇತ್ರ ಇಲ್ಲಿ ದಾವಣಗೆರೆಯಲ್ಲಿ ಜಿಲ್ಲಾ ಸಚಿವ ಎಸ್ ಮಲ್ಲಿಕಾರ್ಜುನ, ಮತ್ತು ಮಗ MLA, ಆಮೇಲೆ ಪತ್ನಿ ಸಂಸದೆ. ಹಾಗಾಗಿ ಅವರ ಪಕ್ಷದಿಂದ ಬೇರೆ ಜನರಿಗೆ ಸಚಿವ ಕೊಡಬೇಕು ಅಂತ ಆಗಿದೆ. ಇವರಿಗೆ ಸಂಪುಟದಿಂದ ಕೈ ಬಿಡ್ತಾರೆ ಮಲ್ಲಿಕಾರ್ಜುನ. ಅದಕ್ಕೆ ಅವರು ಒಪ್ಪಿದ್ದಾರೆ ಪರೋಕ್ಷವಾಗಿ. ಈಗ ಹಿಂಗಾಗಿ ಕೊಡೋರಿದೆ. ಈಗ ಸಿದ್ದರಾಮಯ್ಯ ಏನು ಹೇಳಿದ್ರು 45 ಕ್ಷೇತ್ರ ಚುನಾವಣೆಯಲ್ಲಿ ಗೆಲ್ಲೋದು ಕಷ್ಟ ಇದೆ. ಮುಸ್ಲಿಂ ಮತರು ಆಪೋಸಿಷನ್ ಇದೆ. SDP ಪಕ್ಷ ಬೆಳೀತಿದೆ ಕರ್ನಾಟಕದಲ್ಲಿ ಅಷ್ಟೇ. ಮುಸ್ಲಿಂ ಮತಗಳು ಸಿಗಲ್ಲ.